ದೇವ ಜನರು ಅಂದ್ರೆ ಕರ್ತನ ಆಗಿರುವಂತ ಯೇಸು ಕ್ರಿಸ್ತನ ಆರಾಧನೆ ಮಾಡುವಂತ ಮಕ್ಕಳು ಮತ್ತು ವಿಶ್ವಾಸದಲ್ಲಿ ಜೀವಿಸುವಂತ ಮಕ್ಕಳು ಮತ್ತು ಯಾವಾಗಲೂ ಕರ್ತನ ಆರಾಧನೆ ಮಾಡುವಂತ ಮಕ್ಕಳಲ್ಲಿರ್ಬೇಕಾದಂತ ವಿಷಯಗಳು ಮತ್ತು ಅವರು ಧರಿಸ್ಕೊಳ್ಬೇಕಂತ ವಿಷಯಗಳ ಕುರಿತಾಗಿ ನಾವಿವತ್ತು ಧ್ಯಾನ ಮಾಡುವಂತರಾಗಿದ್ದೇವೆ. ಹಾಗಾಗಿ ಆ ಸತ್ಯವೇದದಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ಕೊಲೊಸ್ಸೆದವರ ಬರೆದ ಪತ್ರಿಕೆಯಲ್ಲಿರುವಂತ ದೇವ ಜನರ ಕುರಿತಾಗಿ ಮತ್ತು ವಿಶ್ವಾಸಗಳ ಕುರಿತಾಗಿ ನಾವು ಧ್ಯಾನ ಮಾಡುವಂತರಾಗಿದ್ದೇವೆ. ಓಕೆ, ನಾವು ನೋಡುವಾಗ ಇಲ್ಲಿ ಅಪೊಸ್ತಲನಾದ ಪೌಲನು ಈ ಒಂದು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯ ಮೂಲಕ ಅಲ್ಲಿರುವಂತ ದೇವಜನರಿಗೆ ಮತ್ತು ಅಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡುವಂತ ಮಕ್ಕಳಿಗೆ ಈ ವಾಕ್ಯಗಳನ್ನು ಬರೆದು ತಿಳಿಸದನೆ ಎಂಬುದನ್ನು ನೋಡ್ತಾ ಇದ್ದೇವೆ. ಈ ಒಂದು ಗ್ರಂಥಕರ್ತನ ಕುರಿತ ನೋಡುವಾಗ ಆತನು ಅಪೊಸ್ತಲ ಪೌಲನು ಎಂಬುದಾಗಿ ನೋಡ್ತಾ ಇದ್ದೇವೆ. ಮತ್ತು ಆತನು ಬರೆದಂತ ಒಂದು ಇಸ್ವಿ ಅಂದ್ರೆ ಕ್ರಿಸ್ತ ಶಕ 60ನೇ ಇಸ್ವಿಯಲ್ಲಿ ಬರೆದನು ಎಂಬುದಾಗಿ ನಾವು ಈ ಒಂದು ಪತ್ರಿಕೆಯಲ್ಲಿ ನೋಡುವಂತರಾಗಿದ್ದೇವೆ. ಓಕೆ, ನಾವು ವಾಕ್ಯದ ಕಡೆಗೆ ನೋಡುವಾಗ ಕೊಲೊಸ್ಸೆದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ ನೋಡುವಾಗ ಅಲ್ಲಿ ನಾವು ಈ ರೀತಿಯಾಗಿ ಆ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಂತರಾಗಿದ್ದೇವೆ. ಕೊಲೊಸ್ಸೆದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಓಕೆ, ಥ್ಯಾಂಕ್ ಯು ಬ್ರದರ್. ಓಕೆ, ಇಲ್ಲಿ ವಾಕ್ಯ ನಮಗೆ ದೇವ ಜನರಾಗಿರುವಂತ ನಮಗೆ ಈ ವಾಕ್ಯಗಳು ಈ ರೀತಿಯಾಗಿ ನಮ್ಮನ್ನು ಬೋಧಿಸ್ತಾ ಇದೆ. ಏನಂತೆ, ನೀವು ದೇವರಿಂದ ಆರಿಸಿಕೊಂಡವರು ಎಂಬುದಾಗಿ. ಯಾರು? ನಾವು ದೇವರಿಂದ ಆರಿಸಿಕೊಂಡವರು ಎಂಬುದಾಗಿ. ಮತ್ತು ನೀವೇನಾಗಿದ್ದೀರ ಅಂದ್ರೆ ಪ್ರತಿಷ್ಠಿತರು ಎಂಬುದಾಗಿ ಮತ್ತು ಪ್ರಿಯರು ಆಗಿರುವುದರಿಂದ ನಾವೇನ್ ಧರಿಸ್ಕೊಳ್ಬೇಕಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮೊದಲನೇದಾಗಿ ಕನಿಕಾರ, ಎರಡನೇದಾಗಿ ದಯೆ, ಮೂರನೇದಾಗಿ ದೀನ ಭಾವ ಮತ್ತು ನಾಲ್ಕನೇದಾಗಿ ಸಾತ್ವಿಕತ್ವ, ಐದನೇದಾಗಿ ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ನೀವೇನ್ ಮಾಡ್ರಿ, ಧರಿಸಿಕೊಳ್ರಿ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಹೌದು ದೈವ ಜನರೇ, ದೇವರ ಮಕ್ಕಳೇ, ಇಲ್ಲಿ ವಾಕ್ಯ ಹೇಳಿದ ಹಾಗೆ ಈ 2026 ಇಸ್ವಿಯಲ್ಲಿ ಒಂದು ಹೊಸ ವರ್ಷದಲ್ಲಿ, ಹೊಸ ತಿಂಗಳಿನಲ್ಲಿ, ಈ ಒಂದು 2ನೇ ಭಾನುವಾರ ದಿನದಲ್ಲಿ ದೇವರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಏನಂದ್ರೆ, ನೀವು ದೇವರಿಂದ ಆರಿಸಿಪಟ್ಟವರು ಎಂಬುದಾಗಿ. ನೀವು ದೇವರಿಂದ ಆರಿಸಿಕೊಂಡವರು, ಕರೆಯಲ್ಪಟ್ಟವರು ಆಗಿರುವಂತ ನೀವು ಈ ಕನಿಕಾರ, ದಯೆ, ದೀನ ಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಂಡು ನೀವು ಬಾಳಿರಿ ಎಂಬುದಾಗಿ. ಓಕೆ, ಈ ಒಂದು ವರ್ಷದಲ್ಲಿ 365 ದಿನಗಳೆಲ್ಲ ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ 365 ದಿನಗಳೆಲ್ಲ ನಾವ್ ಹೇಗೆ ಜೀವಿಸ್ಬೇಕೆಂಬುದಾಗಿ, ನಾವು ಪ್ರತಿಷ್ಠರಾಗಿ ಜೀವಿಸ್ಬೇಕೆಂಬುದಾಗಿ ಮತ್ತು ಕರ್ತನಿಗೆ ಪ್ರಿಯರಾಗಿ ಜೀವಿಸ್ಬೇಕೆಂಬುದಾಗಿ ಮತ್ತು ದೇವರು ನಮ್ಮ ಮೇಲೆ ತೋರಿಸಂತ ಆ ಒಂದು ಕನಿಕಾರದಲ್ಲಿ ನಾವು ಜೀವಿಸುವಂತರಾಗಿರಬೇಕು. ನಾವು ಮತ್ತು ದಯೆ ತೋರಿಸುವಂತರಾಗಿರಬೇಕು. ನಾವು ದೀನ ಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಈ ಸದ್ಗುಣಗಳನ್ನು ಧರಿಸಿಕೊಂಡು ಈ ವರ್ಷವೆಲ್ಲ ನಾವು ದೇವರಿಗೆ ಮೆಚ್ಚುಗೆಯಾದಂತ ಮಕ್ಕಳಾಗಿ ಬಾಳ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದಾಗಿದೆ. ಇಲ್ಲಿ ಅದೇ ಅಪೊಸ್ತಲನಾದ ಪೌಲನು ಆ ಕೊಲೊಸ್ಸೆದಲ್ಲಿರುವಂತಹ ದೇವ ಜನರಿಗೆ ಬರಿತಾ ಇದ್ದಾನೆ, ಈ ಒಂದು ಸದ್ಗುಣಗಳನ್ನು ಧರಿಸಿಕೊಂಡು ನೀವು ಬಾಳಿರಿ ಎಂಬುದಾಗಿ.
ನಾವೆಷ್ಟು ದಿನ ಬಾಳ್ತೇವೋ ಗೊತ್ತಿಲ್ಲ. ವಾಕ್ಯ ಹೇಳಿದ ಹಾಗೆ ಮನುಷ್ಯನ ಆಯುಷ್ಯ ಕಾಲ 70 ಹೆಚ್ಚಾದ್ರೆ 80 ವರ್ಷ ಎಂಬುದಾಗಿ. ಆ 70 ಒಳಗಾಗಿ ನಾವೇನ್ ಮಾಡ್ಬೇಕಂದ್ರೆ ದೇವ್ರು ನಮ್ಮನ್ನು ಕರೆದಿದ್ದಾನೆ. ನಾವ್ ಹೇಗಿರ್ಬೇಕು? ನಾವು ಪ್ರತಿಷ್ಠಿತರಾಗಿರ್ಬೇಕು, ನಾವು ಪ್ರಿಯರಾಗಿರ್ಬೇಕು ಮತ್ತು ದೇವರ ಒಂದು ಕನಿಕರ ಹೊಂದಿದವರಾಗಿರ್ಬೇಕು ಮತ್ತು ಆತನ ದಯೆಯನ್ನು ಹೊಂದಿದವರಾಗಿರ್ಬೇಕು ಮತ್ತು ದೀನಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿಯನ್ನು ಹೊಂದಿದವರಾಗಿ ನಾವು ಜೀವಿಸ್ಬೇಕೆಂಬುದಾಗಿ ಕರ್ತನು ನಮ್ಮನ್ನು ಎಚ್ಚರಿಸುವಂತನಾಗಿದನ್ರಿ. ಹಾಗಾಗಿ ಕ್ರೈಸ್ತರಾಗಿರುವಂತ ನಾವು, ಕ್ರಿಸ್ತನನ್ನು ಹಿಂಬಾಲಿಸುವಂತ ನಾವು, ಕ್ರಿಸ್ತನ ಮಕ್ಕಳಾಗಿರುವಂತ ನಾವು ಈ ಸದ್ಗುಣಗಳನ್ನು ನಾವು ಯಾವಾಗಲೂ ನಾವು ಹೊಂದಿಕೊಂಡು ನಾವು ಬಾಳುವಂತರಾಗಿರಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಎಚ್ಚರಿಸುವಂತದಾಗಿದೆ. ಹಾಗಾಗಿ ಇನ್ನೊಂದು ನೋಡುವಾಗ ಗಲಾತ್ಯದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ ನೋಡುವಾಗ ಅಲ್ಲಿ ಸಹ ನಾವೇನು ಹೊಂದಿಕೊಳ್ಳಬೇಕು ಎಂಬುದಾಗಿ ಸಹ, ಏನು ಧರಿಸಿಕೊಳ್ಳಬೇಕು ಎಂಬುದಾಗಿ ಸಹ ಅಲ್ಲಿ ಅಪೊಸ್ತಲನಾದ ಪೌಲನು ಬರೆದ ನಮಗೆ ತಿಳಿಸ್ತಾ ಇದ್ದಾನೆ. ಅಲ್ಲಿ ಗಲಾತ್ಯದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ ನೋಡುವಾಗ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಎಸ್, ಥ್ಯಾಂಕ್ ಯು ಸಿಸ್ಟರ್. ಇವು ನಾವು ಧರಿಸ್ಕೊಳ್ಬೇಕೆಂಬುದಾಗಿ ದೇವರು ಕೊಡುವಂತ ಫಲಗಳು ನಮ್ಮಲ್ಲಿ ಇರಬೇಕು. ಇವು ಧರಿಸ್ಕೊಳ್ಬೇಕು ನಾವು. ಈ 2026 ವರ್ಷದಲ್ಲಿ, ಈ ಒಂದು ಹೊಸ ವರ್ಷದಲ್ಲಿ ಇವೆಲ್ಲ ನಮ್ಮಲ್ಲಿ ಇರಬೇಕು ನೋಡ್ರಿ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ನಾವು ಈ ದೇವರು ಕೊಡುವಂತ ಫಲಗಳು ನಾವು ಹೊಂದಿಕೊಳ್ಳಬೇಕು, ನಮ್ಮಲ್ಲಿ ಇರಬೇಕು. ಮೊದಲನೇದಾಗಿ ಪ್ರೀತಿ ಎಂಬುದಾಗಿ, ಪ್ರೀತಿ ಅನ್ನುವಂತ ನಮ್ಮಲ್ಲಿ ಇರಬೇಕು. ಯಾಕಂದ್ರೆ ದೇವರು ಯೋಹನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ನೋಡುವಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ. ಆತ ನಂಬುವ ಒಬ್ಬನಾದ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡಿಬೇಕೆಂಬುದಾಗಿ ತನ್ನ ಒಬ್ಬನೇ ಮಗನ ನಮಗೋಸ್ಕೊಟ್ಟಿದ್ದಾನೆ. ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟಿದ್ದಾನೆ. ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ, ನಮ್ಮ ಕುಟುಂಬದ ಮೇಲೆ ಪ್ರೀತಿ ಇಟ್ಟಿದ್ದಾನೆ, ನಮ್ಮ ಸಭೆ ಮೇಲೆ ಪ್ರೀತಿ ಇಟ್ಟಿದ್ದಾನೆ ಮತ್ತು ನಮ್ಮ ಗ್ರಾಮದ ಮೇಲೆ ಪ್ರೀತಿ ಇಟ್ಟಿದ್ದಾನೆ. ಹಾಗಾಗಿ ಆತನ ಪ್ರೀತಿಯಲ್ಲಿ ನಾವು ಆತನ ಪ್ರೀತಿ ನಾವು ಧರಿಸ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಸ್ಪಷ್ಟವಾಗಿ ಹೇಳ್ತದೆ. ದೇವರು ಕೊಡುವಂತ ದೇವರಾತ್ಮನಿಂದ ಉಂಟಾಗುವಂತ ಫಲಗಳು ನಾವು ಧರಿಸ್ಕೊಳ್ಬೇಕೆಂಬುದಾಗಿ. ಮೊದಲನೇದಾಗಿ ನಾವು ಪ್ರೀತಿಯನ್ನು ನಾವು ಧರಿಸ್ಕೊಳ್ಳುವಂತರಾಗಿರ್ಬೇಕು. ಮತ್ತೆ ಎರಡನೇದಾಗಿ ಅದರ ವಚನ ನೋಡ್ತೀವಿ, ಸಂತೋಷವನ್ನು ನಾವು ಧರಿಸ್ಕೊಳ್ಳೋರಾಗಿರ್ಬೇಕು. ನಮ್ಮ ಜೀವಿತದಲ್ಲಿ ಸಂತೋಷ ಇತ್ತಂದ್ರೆ ನಮಗೆ ಏನಂದ್ರೆ ನಾವು ಶಾಂತಿ, ಅಂದ್ರೆ ಎಲ್ಲದ್ರಲ್ಲಿ ನಾವು ಸಂತೋಷವುಳ್ಳವರಾಗಿರ್ತೀವಿ. ನಮ್ಮ ಜೀವಿತದಲ್ಲಿ ಸಂತೋಷ ಅನ್ನುವಂತ ಇಲ್ಲ ಅಂದ್ರೆ ನಮ್ಮ ಜೀವಿತದಲ್ಲಿ ಸಹ ಸಂತೋಷ ಇರೋದಿಲ್ರಿ. ಹಾಗಾಗಿ ನಾವು ಸಂತೋಷವನ್ನು ಧರಿಸ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ಮತ್ತು ಮೂರನೇ ನೋಡ್ತೇವೆ, ಸಮಾಧಾನ ಎಂಬುದು ಧರಿಸ್ಕೊಳ್ಬೇಕೆಂಬುದಾಗಿ ಮತ್ತು ದೀರ್ಘ ಶಾಂತಿಯನ್ನು ಧರಿಸ್ಕೊಳ್ಬೇಕೆಂಬುದಾಗಿ, ದಯ ಧರಿಸ್ಕೊಳ್ಬೇಕು, ಉಪಕಾರ ಮಾಡುವಂಥದ್ದು, ನಂಬಿಕೆಯಲ್ಲಿ ಜೀವಿಸುವಂಥದ್ದು, ಸಾಧುತ್ವ, ಸಮಯದಮೆ ಇಂಥವುಗಳನ್ನು ನಾವು ಧರಿಸಿಕೊಂಡು ನಾವು ಜೀವಿಸ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಈಗಿನ ಕಾಲದಲ್ಲಿ ಜೀವಿಸ್ತಿರುವಂತ ದೇವ ಜನರಿಗೆ ಇವು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಈ ದೇವರ ಆತ್ಮನಿಂದ ಅಂದ್ರೆ ದೇವ್ರು ಕೊಡುವಂತ ಆ ಒಂದು ಪ್ರತಿಫಲ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವೆಷ್ಟು ವರ್ಷ ಬದುಕಿದ್ರು ಅದು ವ್ಯರ್ಥನೆ, ನಾವೆಷ್ಟೋ ಗಳಿಸ್ಕೊಂಡ್ರು ವ್ಯರ್ಥನೆ, ನಾವೆಷ್ಟೇ ಸಂಪಾದನೆ ಮಾಡಿದ್ರು ವ್ಯರ್ಥನೆ. ನಾವೇನ ಎಲ್ಲ ಅಂದ್ರೆ ನಮ್ಮ ಮನೆ ಕಟ್ಕೊಳ್ಬಹುದು ಅಥವಾ ಗಾಡಿ ಏನೆಲ್ಲ ಸಂಪಾದನೆ ಮಾಡ್ಬೋದು, ಬಟ್ ಇವು ನಮ್ಮಲ್ಲಿ ಇಲ್ಲ ಅಂದ್ರೆ ಎಲ್ಲ ವ್ಯರ್ಥವಾಗಿರ್ತದೆ. ಹಾಗಾಗಿ ಅಪೊಸ್ತಲನಾದಂತ ಪೌಲನು ಈ ಗಲಾತ್ಯದಲ್ಲಿರುವಂತ ದೇವ ಜನರಿಗೆ ಇದ್ರ ಕುರಿತಾಗಿ ವರ್ಣಿಸ್ತಾ ಇದ್ದಾನೆ. ನಿಮ್ಮಲ್ಲಿ ಪ್ರೀತಿ ಇರಬೇಕು, ಸಂತೋಷ ಇರಬೇಕು, ಸಮಾಧಾನ ಇರಬೇಕು, ದೀರ್ಘ ಶಾಂತಿ ಇರಬೇಕು, ದಯೆ ಇರಬೇಕು, ಉಪಕಾರ ಇರಬೇಕು, ನಂಬಿಕೆ ಇರಬೇಕು, ಸಾಧುತ್ವ ಇರಬೇಕು, ಸಮಯದಮೆ ಇರಬೇಕು ಎಂಬುದಾಗಿ ಇದ್ರ ಕುರಿತಾಗಿ ಅಲ್ಲಿ ಜೀವಿಸ್ತಿರುವಂತ ಅಲ್ಲಿ
ಆ ಗಲತ್ಯಲ್ಲಿ ಇರುವಂತಹ ದೇವ ಜನರಿಗೆ ಈ ವಾಕ್ಯದ ಮೂಲಕ ಬಲಪಡಿಸ್ತದನೆ. ನೀವು ಧರಿಸ್ಕೊಳ್ರಿ ಎಂಬುದಾಗಿ. ಹಾಗಾಗಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳುವಂತ ನಾವು ಈ ಒಂದು ಹೊಸ ವರ್ಷದಲ್ಲಿ ಇಂಥ ಸದ್ಗುಣಗಳು ನಾವು ಧರಿಸ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಓಕೆ, ನಾವು ಈ ಸದ್ಗುಣಗಳನ್ನು ಧರಿಸಿಕೊಂಡಾಗ ನಿಜಕ್ಕೂ ನಾವು ದೇವ್ರ ಮಕ್ಕಳಾಗಿರ್ತೇವೆ. ಯವನ್ ಸುವಾರ್ತೆ 1ನೇ ಅಧ್ಯಾಯ 12 ನಮ್ಗೆ ಎಲ್ರಿಗೆ ಆ ಆ ವಾಕ್ಯ ನಮ್ಗೆ ಅಂದ್ರೆ ಬಾಯ್ಪಟ್ಟದೆ. ಏನಂದ್ರೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದಾರೋ, ಅಂದರೆ ಆತನ ಮೇಲೆ ನಂಬಿಕೆ ಇಟ್ಟಾರೋ, ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಎಂಬುದಾಗಿ. ನಾವು ದೇವ್ರ ಮಕ್ಕಳಾಗುವಂತ ಅಧಿಕಾರ ನಾವು ಪಡ್ಕೊಂಡಿದ್ದೇವೆ. ಹಾಗಾಗಿ ದೇವ್ರು ಕೊಡುವಂತ ಈ ಸದ್ಗುಣಗಳು ನಾವು ಧರಿಸಿಕೊಂಡು ನಾವು ದೇವರ ಮಗಳಾಗಿ, ನಾವು ದೇವರ ಮಗನಾಗಿ ಜೀವಿಸ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವುದಾಗಿದೆ. ಎರಡನೇದಾಗಿ ನಾವೇನು ಧರಿಸಿಕೊಳ್ಳಬೇಕು? ಇವಾಗ ದೇವ್ರು ಕೊಡುವಂತ ಸದ್ಗುಣಗಳು ಮತ್ತು ನಂಬಿಕೆ ಧರಿಸ್ಕೊಳ್ಬೇಕು, ಸಮಾಧಾನ, ದೀರ್ಘ ಶಾಂತಿ, ಇವೆಲ್ಲ ನಾವು ಧರಿಸ್ಕೊಳ್ಬೇಕೆಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಈಗ ಎರಡನೇದಾಗಿ ನಾವೇನು ಧರಿಸ್ಕೊಳ್ಬೇಕು? ಈ ಒಂದು ಹೊಸ ವರ್ಷದಲ್ಲಿ, ಒಂದು ನೂತನವಾದ ವರ್ಷದಲ್ಲಿ ನಾವೇನು ಧರಿಸ್ಕೊಳ್ಬೇಕೆಂಬುದಾಗಿ ನಾವು ಕಲ್ತ್ಕೊಳ್ಳೋಣ. ಎರಡನೇದಾಗಿ ನಾವೇನು ಧರಿಸ್ಕೊಳ್ಬೇಕೆಂಬುದಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನ. ರೋಮ 13. ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಆಮೇನ್. ನೋಡ್ರಿ, ಏನ್ ಧರಿಸ್ಕೊಳ್ಬೇಕಂತೆ? ನೀವು ಕ್ರಿಸ್ತನನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ. ನಾವು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು. ದೇವ್ರ ವಾಕ್ಯ ಹೇಳುತ್ತದೆ, ನೀವು ಅಂದ್ರೆ ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತೆ ಮಾಡಬಾರ್ದು ಎಂಬುದಾಗಿ. ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ನಾವು ಚಿಂತೆ ಮಾಡಬಾರ್ದು. ನಮ್ಮ ದೇಹದ ಆಸೆಗಳಿಗೋಸ್ಕರ, ದೇಹದ ಆಸೆಗಳಿಗೋಸ್ಕರ ನಾವು ಚಿಂತೆ ಮಾಡಬಾರ್ದು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ನಾವ್ ಎದಕ್ಕೋಸ್ಕರ ಚಿಂತಿಸ್ಬೇಕಂದ್ರೆ, ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ಧರಿಸುವುದಕ್ಕಾಗಿ ನಾವು ಚಿಂತಿಸ್ಬೇಕೆಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಭಕ್ತನು ಬರಿತಾ ಇದ್ದಾನೆ. ಅಪೊಸ್ತಲನಾದ ಪೌಲನು ಈ ರೋಮದಲ್ಲಿರುವಂತ ಸಭೆಗೆ ವಾಕ್ಯದ ಮೂಲಕ ದಯಪಾಲಿಸ್ತಾನೆ. ಏನಂತೆ? ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ. ಎರಡನೇದಾಗಿ, ನಮ್ಮನ್ನು ನಿಮ್ಮನ್ನು ಸೃಷ್ಟಿ ಮಾಡಿದಂತ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ನಾವು ಧರಿಸಿಕೊಳ್ಬೇಕು. ಯಾಕಂದ್ರೆ ಪಾಪದಿಂದ ಬಿಡುಗಡೆ ಮಾಡಿದ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಹಾಗಾಗಿ ನಾವು ಪಾಪದಲ್ಲಿದ್ದಂತ ನಾವು, ಶಾಪದಲ್ಲಿರುವಂತ ನಮ್ಮನ್ನು, ಅಪರಾಧದಲ್ಲಿದ್ದಂತ ನಮ್ಮನ್ನು ಎಲ್ಲಾ ರೀತಿ ಬಿಡುಗಡೆ ಮಾಡಿದಂತ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ನಾವು ಧರಿಸಿಕೊಂಡವರಾಗಿರ್ಬೇಕು. ಹೌದು ಸಹೋದರ ಸಹೋದರಿಯರೇ, ನಾವು ಯಾವುದಕ್ಕೂ ಸಹ ಚಿಂತೆ ಮಾಡಬಾರ್ದು. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ನಾವು ಧರಿಸಿಕೊಳ್ಳೋದಕ್ಕಾಗಿ ನಾವು ಚಿಂತೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾಗಿ ನಾವು ಎರಡನೇದಾಗಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕೆಂಬುದಾಗಿ ದೇವರು ನಮ್ಮನ್ನು ಎಚ್ಚರಿಸುವಂತ ಪ್ರೇರಣೆ. ಹೌದು, ಇಲ್ಲಿ ದೇವ್ರ ವಾಕ್ಯ ಸಹ ಸ್ಪಷ್ಟವಾಗಿ ಬರೀತಾ ಇದೆ. ಏನಂತೆ? ಕರ್ತನಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಗಳಂತ ನಾವು, ದೈವ ಜನರಾಗಿರುವಂತ ನಾವು, ಕ್ರಿಸ್ತನಲ್ಲಿ ಜೀವಿಸ್ತಿರುವಂತ ನಾವು, ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ನಾವು ಧರಿಸಿಕೊಳ್ಳಬೇಕೆಂಬುದಾಗಿ ಎರಡನೇದಾಗಿ ನಾವು ಕಲಿತಾ ಇದ್ದೇವೆ. ಹಾಗಾಗಿ ಇವತ್ತು ನಾನು ನೀವು ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವಾ? ನಿಜವಾಗಲೂ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ನಾವು ಧರಿಸಿಕೊಂಡು ಕರ್ತನು ನಡೆದ ಹಾಗೆ ನಾವು ನಡೀತಾ ಇದ್ದೇವಾ? ಕರ್ತನ ಸ್ವಭಾವ ನಮ್ಮಲ್ಲಿದೇನಾ? ಕರ್ತನು ಜೀವಿಸುವಂತ ಮಾರ್ಗದಲ್ಲಿ ನಾನು ನೀನು ಜೀವಿಸ್ತಾ ಇದ್ದೇನಾ ಏನು ಅಂತ ತಿಳ್ಕೊಳ್ಳುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ ಪ್ರೇರಣೆ. ಓಕೆ, ಮೂರನೇದಾಗಿ ನಾವೇನನ್ನು ಧರಿಸ್ಕೊಳ್ಬೇಕು?
ಮೂರನೇದಾಗಿ ನಾವೇನನ್ನು ಧರಿಸ್ಕೊಳ್ಬೇಕೆನ್ನುವಂತ ನಾವು ಕಲ್ತ್ಕೊಳ್ಳೋಣ. ಕೊಲಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ನೋಡ್ರಿ, ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸ್ಕೊಳ್ಬೇಕೆಂಬುದಾಗಿ ನಮ್ಮಲ್ಲಿ ಪ್ರೀತಿ ನಾವು ಧರಿಸ್ಕೊಳ್ಬೇಕು. ಪ್ರೀತಿ ಇತ್ತು ಅಂದ್ರೆ ನಾವು ದೇವರನ್ನು ಪ್ರೀತಿ ಮಾಡಕ್ಕಾಗ್ತದೆ. ಪ್ರೀತಿ ನಮ್ಮಲ್ಲಿ ಇತ್ತಂದ್ರೆ ನಮ್ಮ ಹೆಂಡತಿಯನ್ನು ಪ್ರೀತಿ ಮಾಡಕ್ಕಾಗ್ತದೆ. ಪ್ರೀತಿ ನಮ್ಮಲ್ಲಿ ಇತ್ತಂದ್ರೆ ನಮ್ಮ ಮಕ್ಕಳನ್ನು ಪ್ರೀತಿ ಮಾಡಕ್ಕಾಗ್ತದೆ. ಪ್ರೀತಿ ಇತ್ತು ಅಂದ್ರೆ ನಮ್ಮ ಅಣ್ಣ ತಮ್ಮದರಾಗ್ಲಿ ಅಕ್ಕ ತಂಗಿಯರಾಗ್ಲಿ ಅವರನ್ನು ಪ್ರೀತಿ ಮಾಡಕ್ಕಾಗ್ತದೆ. ಪ್ರೀತಿ ಇತ್ತು ಅಂದ್ರೆ ನಮ್ಮ ನೆರೆಯವರನ್ನು ನಾವು ಪ್ರೀತಿ ಮಾಡಕ್ಕಾಗ್ತದೆ. ಆ ಪ್ರೀತಿ ಇತ್ತು ಅಂದ್ರೆ ನಮ್ಮಲ್ಲಿ ನಮ್ಮ ವೈರಿಗಳನ್ನು ಸಹ ಪ್ರೀತಿ ಮಾಡಕ್ಕಾಗ್ತದೆ. ಅದಕ್ಕಾಗಿ ಇಲ್ಲಿ ವಾಕ್ಯ ಬರೆಯಲ್ಪಟ್ಟದ, ಇದೆಲ್ಲದರ ಮೇಲೆ ನಾವೇನು ಧರಿಸ್ಕೊಳ್ಬೇಕಂತೆ? ಪ್ರೀತಿಯನ್ನು ಧರಿಸ್ಕೊಳ್ಬೇಕೆಂಬುದಾಗಿ. ನೋಡ್ರಿ, ಹಾಗೆ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ಮೂರನೇದಾಗಿ ನಾವು ಪ್ರೀತಿಯನ್ನು ಧರಿಸ್ಕೊಳ್ಬೇಕೆಂಬುದಾಗಿ. ನಮ್ಮ ದೇವರು ಇಡೀ ಲೋಕವನ್ನೇ ಪ್ರೀತಿ ಮಾಡಿದ್ದಾರೆ. ನಾವು ಸಹ ಪ್ರೀತಿ ಮಾಡುವಂತರಾಗಿರ್ಬೇಕು. ನಾವು ಸಹ ಪ್ರೀತಿಯಲ್ಲಿ ಬೆಳೆಯುವಂತರಾಗಿರ್ಬೇಕು. ನಾವು ಸಹ ಆ ಪ್ರೀತಿನ ನಾವು ಧರಿಸ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದ್ದಾರೆ. ಹಾಗೆ ಹೇಳಿದ ಹಾಗೆ ಯವನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಅದೇ ವಾಕ್ಯ ಹೇಳುತ್ತದೆ. ದೇವರು ಈ ಲೋಕವನ್ನು ಪ್ರೀತಿ ಮಾಡಿದ್ದಾರೆ. ಲೋಕದಲ್ಲಿರುವಂತ ಜನರನ್ನು ಪ್ರೀತಿ ಮಾಡಿದ್ದಾರೆ. ಹಾಗೆ ನಾವು ಸಹ ಕ್ರಿಸ್ತನ ಪ್ರೀತಿಯಲ್ಲಿ ನಡೆಯುವಂತ ನಾವು ಸಹ ಪ್ರೀತಿ ಮಾಡುವಂತರಾಗಿರ್ಬೇಕು. ನಾವು ಪ್ರೀತಿಯಲ್ಲಿ ನಡೆಯುವಂತರಾಗಿರ್ಬೇಕು. ಆ ಪ್ರೀತಿ ನಾವು ಧರಿಸ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಓಕೆ, ಆ ಪ್ರೀತಿ ಕುರಿತಾಗಿ ನಮ್ಮಲ್ಲಿ ಆ ನಿಜವಾದ ಪ್ರೀತಿ ನಾವು ಧರಿಸ್ಕೊಂಡಿದ್ದೇವೆ ಎಂಬುದಾಗಿ ನಾವು ತೋರಿಸ್ಕೊಳ್ಬೇಕಾದ್ರೆ, ನಾವು ನಿಜವಾಗ್ಲೂ ದೇವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿದ್ದೇನೆ, ನಾವು ನಿಜವಾಗ್ಲೂ ದೇವರ ಪ್ರೀತಿ ನನ್ನಲ್ಲಿದೆ, ನಾವು ನಿಜವಾಗ್ಲೂ ದೇವರು ಪ್ರೀತಿ ಮಾಡಿದ್ದಾನೆ, ನಾನು ಸಹ ಪ್ರೀತಿಸುವಂತನಾಗಿದ್ದೇನೆ ಎಂಬುದಾಗಿ ನಾವು ತೋರಿಸ್ಕೊಳ್ಬೇಕಾದ್ರೆ ಆ ಪ್ರೀತಿ ಗುಣ ನಾವು ತೋರಿಸ್ಕೊಳ್ಬೇಕು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಪ್ರೀತಿ ನಾವು ಧರಿಸ್ಕೊಳ್ಬೇಕೆಂಬುದಾಗಿ ಮೂರನೇದಾಗಿ ನಾವು ಕಲಿತಾ ಇದ್ದೇವೆ. ಆ ಪ್ರೀತಿ ಕುರಿತಾಗಿ ಕೆಲವು ವಚನಗಳು ನಾವು ಧ್ಯಾನ ಮಾಡೋಣ. ಏನಂದ್ರೆ, ಮೊದಲನೇ ಕೊರಿಂಥೆ 13ನೇ ಅಧ್ಯಾಯ 4ನೇ ವಚನ ಓದ್ರಿ. ಯಾಕಂದ್ರೆ ನಾವು ಕ್ರಿಸ್ತನ ಪ್ರೀತಿಯಲ್ಲಿ, ಅಂದ್ರೆ ಕ್ರಿಸ್ತನ ವಾಕ್ಯ ಹೇಳ್ತದೆ, ಆ ಪ್ರೀತಿಯಲ್ಲಿ ಪ್ರೀತಿಯನ್ನು ಧರಿಸ್ಕೊಳ್ರಿ ಅಂತ ಹೇಳ್ತಾನಲ್ಲ. ಆ ಪ್ರೀತಿ ನಮ್ಮಲ್ಲಿ ಇತ್ತಂದ್ರೆ ನಮಗೆ ಏನ್ ಲಾಭ ಇದೆ ಎನ್ನುವಂಥದ್ದು, ಆ ನಿಜವಾಗ್ಲೂ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ನೆಲೆಗೊಂಡಿದೆ ಎನ್ನುವಂಥದ್ದು ಇರೋದಾದ್ರೆ ಅದರಿಂದ ಏನು ಲಾಭ ಇದೆ ಎಂಬುದಾಗಿ ನಾವು ಕಲ್ತ್ಕೊಳ್ಳುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ ಪ್ರಿಯರೇ. 4ನೇ ವಚನ ಓದ್ರಿ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು. ಸಿಸ್ಟರ್ ಒಂದ್ ನಿಮಿಷ. ಓಕೆ, ಥ್ಯಾಂಕ್ ಯು. ನೋಡ್ರಿ, ಆ ಪ್ರೀತಿ ನಮ್ಮಲ್ಲಿತ್ತು ಅಂದ್ರೆ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿ 33.5 ವರ್ಷ ಈ ಲೋಕದಲ್ಲಿ ಜೀವಿಸಿದ್ದಾನೆ. ಹೌದು, ನಿಜವಾಗ್ಲೂ ಆತನ ಪ್ರೀತಿ ಅದು ನಂಬರ್ 1 ಎಂಬುದಾಗಿ. ಆತನ ಹಾಗೆ ಯಾರು ಪ್ರೀತಿ ಮಾಡಕ್ಕಾಗೋದಿಲ್ಲ. ಬಟ್ ಆತ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಆ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿರುವುದಾದ್ರೆ ನಮ್ಗೇನು ಲಾಭ ಇದೆ? ಆ ಪ್ರೀತಿಯಿಂದ ಆ ಪ್ರೀತಿಯಿಂದ ನಮಗೆ ಬರುವಂತ ಆಶೀರ್ವಾದಗಳು ಏನು ಎನ್ನುವಂಥದ್ದು ಸಹ, ಅದರಿಂದ ಬರುವಂತ ಒಂದು ಏನು ಪ್ರತಿಫಲ ಇದೆ ಅನ್ನೋದು ನೋಡುವಾಗ ಇಲ್ಲ ನೋಡ್ತೀವಿ, ಪ್ರೀತಿ ಬಹು ತಾಳ್ಮೆ ಉಳ್ಳದು ಎಂಬುದಾಗಿ. ಆ ಪ್ರೀತಿ ನಮ್ಮಲ್ಲಿ ಇತ್ತಂದ್ರೆ ನಮ್ಮಲ್ಲಿ ಏನ್ ಬರ್ತಂತೆ? ತಾಳ್ಮೆ ಬರುತ್ತೆ ಎಂಬುದಾಗಿ. ನೋಡ್ರಿ, ಪ್ರೀತಿ ಬಹು ತಾಳ್ಮೆ ಉಳ್ಳದು ಎಂಬುದಾಗಿ. ದೇವರ ಪ್ರೀತಿ ನಮ್ಮಲ್ಲಿ ಇರುವುದಾದರೆ ನಿಜವಾಗ್ಲೂ
ನಾವು ಹೇಳ್ತೇವೆ, ಓ ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ ಎಂಬುದಾಗಿ. ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ ಎಂಬುದಾಗಿ. ದೇವರೇ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ. ಅಲ್ಲಿ ಯೇಸು ಕ್ರಿಸ್ತನು ಪೇತ್ರನ ಹೇಳ್ತಾನ, ಪೇತ್ರ ನಿನ್ನ ಎಷ್ಟು ಪ್ರೀತಿ ಮಾಡ್ತೇನೆ ಎಂಬುದಾಗಿ. ಹೌದು ಸ್ವಾಮಿ, ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ ಎಂಬುದಾಗಿ. ನೀನು ನಿಜವಾಗ್ಲೂ ನೀನು ಪ್ರೀತಿ ಮಾಡೋದಾದ್ರೆ ನನ್ನ ಕುರಿಗಳನ್ನು ಕಾಯಿ ಎಂಬುದಾಗಿ. ಹೌದು, ಆ ನಿಜವಾದ ಪ್ರೀತಿ ನಮ್ಮಲ್ಲಿರೋದಾದ್ರೆ ನಮ್ಮೊಳಗೆ ಏನ್ ಬರುತ್ತಂತೆ? ತಾಳ್ಮೆ ಹುಟ್ಟುತ್ತದೆ ಎಂಬುದಾಗಿ. ನಾವು ತಾಳಿಕೊಳ್ತೇವೆ ಎಂಬುದಾಗಿ. ಹೌದು, ನಿಜವಾದ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಪ್ರೀತಿ ನಮ್ಮಲ್ಲಿರೋದಾದ್ರೆ ನಮ್ಮೊಳಗೆ ಏನ್ ಬರ್ತಂತೆ ಅಂದ್ರೆ ಬಹು ತಾಳ್ಮೆ ಉಡುದು, ಅಂದ್ರೆ ಆ ಬಹು ತಾಳ್ಮೆ ನಮ್ಮಲ್ಲಿ ಬರುತ್ತೆ ಎಂಬುದಾಗಿ. ನಾವು ತಾಳ್ಕೊಳ್ಳುತ್ತೇವೆ. ಯಾರಾದ್ರೂ ಒಬ್ಬರು ಏನೋ ಒಂದು ತಪ್ಪು ಬೈದಾಗ ಆ ತಾಳ್ಮೆ ನಮ್ಮಲ್ಲಿ ಇರ್ತದೆ. ಏನಾದ್ರೂ ನಾವು ತಪ್ಪು ಮಾಡದೇ ಇರೋಂತ ಸಂದರ್ಭದಲ್ಲಿ ಕೆಲವರು ಸಿಟ್ಟು ಮಾಡ್ಕೋತಾ ಇರ್ತಾರೆ, ಕೆಲವರು ಬೈತಾ ಇರ್ತಾರೆ, ಕೆಲವರು ಏನೇನೋ ಅಂದ್ರೆ ಅಂತ ಸಂದರ್ಭದಲ್ಲಿ ಸಹ ನಾವು ತಾಳ್ಕೊಳ್ತೀವಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ಮತ್ ಎರಡನೇದು ನೋಡುವಾಗ ಆ ಪ್ರೀತಿ ನಮ್ಮಲ್ಲಿ ಇರೋದಾದ್ರೆ ಅಲ್ಲೇನ್ ತೋರಿಸ್ತಂತೆ? ಪ್ರೀತಿ ದಯ ತೋರಿಸ್ತಂತೆ ನೋಡ್ರಿ. ಆಮೇನ್. ದಯ ತೋರಿಸ್ತದ ನಮಗೆ. ನಿಜವಾದ ಪ್ರೀತಿ ನಮ್ಮಲ್ಲಿ ಇರೋದಾದ್ರೆ ದಯೆ ತೋರಿಸ್ತಂತೆ. ಇನ್ನೊಬ್ಬರಿಗೆ ನಾವು ದಯ ತೋರಿಸುವಂತರಾಗಿದ್ದೇವೆ. ಯಾಕಂದ್ರೆ ಕ್ರಿಸ್ತ ನಮಗೆ ದಯ ತೋರಿಸಿದಾನೆ. ಕ್ರಿಸ್ತ ನಮಗೆ ದಯ ತೋರಿಸಿದಾನೆ. ಹಾಗಾಗಿ ನಾವು ಸಹ ದಯ ತೋರಿಸುವಂತರಾಗಿದ್ದೇವೆ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಬರಿತಾ ಇದ್ದಾರೆ. ನಮ್ಮಲ್ಲಿ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇರೋದಾದ್ರೆ ನಮ್ಮಲ್ಲಿ ತಾಳ್ಮೆ ಬರುತ್ತದೆ. ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇರೋದಾದ್ರೆ ನಾವು ಇನ್ನೊಬ್ಬರಿಗೆ ದಯ ತೋರಿಸುವಂತರಾಗಿರ್ತೇವೆ. ಮತ್ ಹಾಗೆ ಮುಂದಿನ ವಚನ ನೋಡುವಾಗ ಪ್ರೀತಿ ಏನ್ ಮಾಡ್ತಂತ್ರಿ? ಪ್ರೀತಿಯು ಹೊಟ್ಟೆ ಕಿಚ್ಚು ಪಡೋದಿಲ್ಲ ಎಂಬುದಾಗಿ. ನೋಡ್ರಿ, ನಿಜವಾದ ಪ್ರೀತಿ ನಮ್ಮಲ್ಲಿ ಇರೋದಾದ್ರೆ ನಮ್ಮಲ್ಲಿ ಹೊಟ್ಟೆ ಕಿಚ್ಚು ಇರೋದಿಲ್ಲ. ನಿಜವಾಗ್ಲೂ ಯೇಸು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇರೋದಾದ್ರೆ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಇನ್ನೊಬ್ರಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಇನ್ನೊಬ್ರು ಏನಾದ್ರು ಸ್ವಲ್ಪ ಮೇಲಕ್ಕೆ ಅವ್ರ ಮೇಲಕ್ಕೆ ಹೋಗ್ತಾ ಇದಾರೆ ಅನ್ನುವಂತ, ಅಂದ್ರೆ ಅವರು ಆಸ್ತಿಯಲ್ಲಾಗ್ಲಿ ಅಥವಾ ಎದರಲ್ಲಿ ಸ್ವಲ್ಪ ಮೇಲೆ ಹೋಗ್ತಾ ಇದಾರೆ ಅಂದ್ರೆ ಅವ್ರನ್ನ ನೋಡಿ ನಾವು ಹೊಟ್ಟೆ ಕಿಚ್ಚು ಪಡೋದಿಲ್ಲ ಎಂಬುದಾಗಿ. ಯಾಕಂದ್ರೆ ಆ ಪ್ರೀತಿ ನಮ್ಮಲ್ಲಿ ಇದೆ. ಯೇಸು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇದ್ದ ಕಾರಣ ಹೊಟ್ಟೆ ಕಿಚ್ಚು ಪಡೋದಿಲ್ಲ ಎಂಬುದಾಗಿ. ಇವತ್ತೆಷ್ಟೋ ಕ್ರೈಸ್ತರಲ್ಲಿ ಹೊಟ್ಟೆ ಕಿಚ್ಚಿದೆ, ಸಿಟ್ಟಿದೆ, ಕೋಪ ಇದೆ, ಕಹಿತನ ಇದೆ. ನೋಡಿ, ಇವೆಲ್ಲ ಇಟ್ಕೊಂಡು ನಾವು ಭಾನುವಾರ ದಿವಸ ಹೋಗಿ ಹಾಡ ಹಾಡ್ತಾ ಇರ್ತೀವಿ, ಭಾನುವಾರ ದಿವಸ ಹೋಗಿ ಸ್ತೋತ್ರ ಕೊಡ್ತಾ ಇರ್ತೇವೆ, ಭಾನುವಾರ ದಿವಸ ಹೋಗಿ ದೇವ್ರ ವಾಕ್ಯನ ಅನ್ಸ್ತಾ ಇರ್ತೇವೆ, ದೇವ್ರ ವಾಕ್ಯನ ಕೇಳ್ತಾ ಇರ್ತೇವೆ, ಎಲ್ಲ ಮಾಡ್ತಾ ಇರ್ತೇವೆ ಇವೆಲ್ಲ ಇಟ್ಕೊಂಡು. ಬಟ್ ನಿಜವಾದ ಪ್ರೀತಿ ಯೇಸು ಕ್ರಿಸ್ತನು ತೋರಿದಂತ ಪ್ರೀತಿಯಲ್ಲಿ ನಾವು ನಡೆದಾಗ, ನಾವು ಧರಿಸಿಕೊಂಡಾಗ ಏನ್ ಬರೋದಿಲ್ಲ ಅಂತಲ್ಲಿ? ಹೊಟ್ಟೆ ಕಿಚ್ಚು ಪಡೋದಿಲ್ಲ ಎಂಬುದಾಗಿ. ಮತ್ತ ಹಾಗೆ ಕೆಳನುಚ್ಚು ನೋಡುವಾಗ ಹೊಗಳಿಕೊಳ್ಳುವುದಿಲ್ಲ ಎಂಬುದಾಗಿ. ನೋಡ್ರಿ, ನಾನೇ ಎಂಬುದಾಗಿ ಹೊಗಳಿಕೊಳ್ಳೋದಿಲ್ಲ ಎಂಬುದಾಗಿ. ನಿಜವಾದ ಪ್ರೀತಿ ನಮ್ಮಲ್ಲಿ ಇರೋದಾದ್ರೆ ಆ ಹೊಗಳಿಕೆ ಎನ್ನುವುದು ಬರೋದಿಲ್ಲ. ಹೌದು, ನಾನೇ ಶ್ರೇಷ್ಠ, ನನಗೆಲ್ಲ ಗೊತ್ತಿದೆ, ನಾನೇ ಎಲ್ಲ ಇದಕ್ಕೂ ಮಾಡಕ್ ಸಮರ್ಥನಾಗಿದ್ದೇನೆ, ಇದು ಕಟ್ಟೋದಕ್ಕಾಗಿ ಸಮರ್ಥನಾಗಿದ್ದೇನೆ, ಇದು ನಡೆಸೋದಕ್ಕಾಗಿ ಸಮರ್ಥನಾಗಿದ್ದೇನೆ, ಇದು ನನಗೆ ಗೊತ್ತಿದೆ, ಎಲ್ಲಕ್ಕೂ ನಾನೇ ಎನ್ನುವಂಥದ್ದು ಬರುವುದಿಲ್ಲ ಎಂಬುದಾಗಿ, ಹೊಗಳಿಕೊಳ್ಳುವುದಿಲ್ಲ ಎಂಬುದಾಗಿ. ಆ ನಿಜವಾದ ಪ್ರೀತಿ ನಮ್ಮಲ್ಲಿರೋದಾದ್ರೆ ಹೊಗಳಿಕೆ ಬರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾರೆ. ಮತ್ತ ಹಾಗೆ ಕೆಳಗೆ ನೋಡುವಾಗ ಉಬ್ಬಿಕೊಳ್ಳುವುದಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವ್ರ ವಾಕ್ಯ ಎಷ್ಟು ನಮಗೆ ಅರ್ಥಗರ್ಭಿತವಾಗಿ ತಿಳಿಸ್ತಾ ಇದೆ. ನೀವು ಪ್ರೀತಿಯಲ್ಲಿ ಆ ಪ್ರೀತಿಯನ್ನು ನೀವು ಧರಿಸ್ಕೊಡ್ರಿ. ಆ ಪ್ರೀತಿ ನಿಮ್ಮಲ್ಲಿ ಇರೋದಾದ್ರೆ ಒಬ್ಬಿಕೊಳ್ಳುವುದಿಲ್ಲ ಎಂಬುದಾಗಿ. ಹೌದು, ಅಂತ ಒಂದು ಭಾವನೆ ನಮ್ಮಲ್ಲಿ ಬರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ಮತ್ ಹಾಗೆ ನಾವು
ಓದುವಾಗ 5ನೇ ವಚನ ನೋಡುವಾಗ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಎಂಬುದಾಗಿ. ನೋಡ್ರಿ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ನಾವು ಕರೆಕ್ಟ್ ಆಗಿ ದೇವರವಾಗಿ ಅನುಸಾರವಾಗಿ ನಡೆಯುವಂತ ಮಕ್ಕಳಾಗಿರ್ತೇವೆ. ಯಾಕಂದ್ರೆ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಅದು ಒತ್ತಾಯ ಪಡಿಸ್ತಾ ಇರ್ತದೆ. ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇರೋದಾದ್ರೆ ನಮ್ಮನ್ನು ಒತ್ತಾಯ ಪಡಿಸ್ತಾ ಇರ್ತದೆ. ಹೀಗೆ ನೀವು ನಡಿಬೇಕು, ಇದೇ ದಾರಿ ನಡಿಬೇಕು, ಹೀಗೆ ನೀವು ಜೀವಿಸ್ಬೇಕೆಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದಾಗಿದೆ. ದೇವ್ರ ವಾಕ್ಯ ಒಂದ್ ರೀತಿ ಹೇಳುವಾಗ ನಾವು ಒಂದ್ ರೀತಿ ಜೀವಿಸ್ತಾ ಇರ್ತೇವೆ. ಹೌದು, ನಾವು ಕ್ರೈಸ್ತರಂತ ಹೇಳ್ಕೊಂಡು ನಾವು ಒಂದು ವಾಕ್ಯ ಒಂದ್ ರೀತಿ ಹೇಳುವಾಗ ನಾವು ಒಂದ್ ರೀತಿ ನಡೀತಾ ಇರ್ತೇವೆ. ದೇವ್ರ ವಾಕ್ಯ ಹೇಳುತ್ತೆ, ನೀನು ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ ಎಂಬುದಾಗಿ, ನೀನು ಕ್ರಿಸ್ತನನ್ನೇ ದೃಷ್ಟಿಸು ಎಂಬುದಾಗಿ, ಕ್ರಿಸ್ತನ ತೋರಿಸುವಂತ ಮಾರ್ಗದಲ್ಲಿ ನೀ ನಡಿ ಎಂಬುದಾಗಿ, ಕ್ರಿಸ್ತನಿಗೆ ಯಾವ ರೀತಿ ಕಲಿಸ್ತದನೋ ಅದೇ ಪರಕ ನಡಿ ಎಂಬುದಾಗಿ. ನಾವು ಮೊದಲನೇ ಕೀರ್ತನೆ 1ನೇ ವಚನ ಓದ್ರಿ. 1ನೇ ಕೀರ್ತನೆ 1ನೇ ವಚನ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಆಮೇಲೆ ಥ್ಯಾಂಕ್ ಯು ಸಿಸ್ಟರ್. ದೇವ್ರ ವಾಕ್ಯ ಹೇಳುತ್ತೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ. ಹೌದು, ದುಷ್ಟರ ಆಲೋಚನೆಯಂತೆ ನಡೆಬಾರದು ಎಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಬೇಡ ಎಂಬುದಾಗಿ. ನೋಡಿದ್ರೆ ಎಲ್ಲಿ ದುಷ್ಟ ಆಲೋಚನೆ ಇರ್ತದೋ, ಎಲ್ಲಿ ಕೆಟ್ಟ ಆಲೋಚನೆಗಳಿರ್ತವೋ, ಕೆಟ್ಟ ಒಂದು ಆಲೋಚನೆ ಇರ್ತದೋ ಅಲ್ಲಿ ನೀನು ನಡಿಬೇಡ ಎಂಬುದಾಗಿ. ಎಲ್ಲಿ ಪಾಪ ಇರ್ತದೋ, ಎಲ್ಲಿ ಪಾಪ ಮಾಡುವಂತ ಸ್ವಭಾವ ಅಂದ್ರೆ ಆ ಒಂದು ಸಂದರ್ಭ ಇರ್ತದೋ ಅಂತ ಮಾರ್ಗದಲ್ಲಿ ನೀನು ನಿಂತುಕೊಳ್ಬೇಡ ಎಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾರೆ. ಮತ್ 3 ನೋಡ್ತೀವಿ, ಧರ್ಮ ನಿಂದಕರೊಡನೆ ಕೂತುಕೊಳ್ಬೇಡ ಎಂಬುದಾಗಿ. ಅಂದ್ರೆ ಧರ್ಮವನ್ನು ಮೀರಿ ನಡೆಯುವಂತರ ಜೊತೆ ಇರಬೇಡ, ಕೂತ್ಕೊಳ್ಬೇಡ. ದೇವ್ರ ವಾಕ್ಯ ಹೇಳುತ್ತೆ, ಧರ್ಮವನ್ನು ಮೀರಿ ನಡೆಯುವರೇ ನಿಮ್ಮ ಗತಿಯನ್ನು ಏನು ಹೇಳಿ ಎಂಬುದು. ಧರ್ಮವನ್ನು ಧರ್ಮ ನಿಂದಕರೊಡನೆ ನೀನು ಕೂತ್ಕೊಳ್ಬೇಡ ಎಂಬುದಾಗಿ, ಪ್ರತ್ಯೇಕವಾಗಿರು ಎಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾರೆ. ಪ್ರತ್ಯೇಕವಾಗಿರು ಎಂಬುದಾಗಿ. ಇನ್ನೊಂದು ವಾಕ್ಯದಲ್ಲಿ ನೋಡ್ತೇವೆ, ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಹಿಜೋಡ ಆಗ್ಬೇಡ್ರಿ ಎಂಬುದಾಗಿ. ಕ್ರಿಸ್ತ ನಂಬಿಕೆ ಎಲ್ಲಿಲ್ಲವೋ ಅವ್ರ ಸಂಗಡ ಸೇರಿ ನೀವು ಸಹ ಹಾಗೆ ಆಗ್ಬೇಡ್ರಿ, ಹಿಜೋಡ ಆಗ್ಬೇಡ್ರಿ. ನೀವು ಪ್ರತ್ಯೇಕವಾಗಿರ್ರಿ. ನೀವು ದೇವ್ರ ಮಕ್ಕಳು, ದೇವ್ರ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ದೇವ್ರ ನಿಮ್ಮನ್ನು ನೇಮಿಸಿದ್ದಾನೆ, ದೇವ್ರ ನಿಮ್ಮನ್ನು ಕರೆದಿದ್ದಾನೆ. ಅವ್ರ ಸಂಗಡ ನೀವು ನಡಿಬಾರ್ದು, ಅವ್ರ ಸಂಗಡ ನೀವು ನಿಂತ್ಕೊಳ್ಬಾರ್ದು, ಅವ್ರ ಸಂಗಡ ನೀವು ಕೂತ್ಕೊಳ್ಬಾರ್ದು ಎಂಬುದಾಗಿ ದೇವ್ರ ನಮ್ಮನ್ನು ಪ್ರತ್ಯೇಕವಾಗಿ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತ ಇದೆ. ಹಾಗಾಗಿ ದೇವ್ರ ವಾಕ್ಯ ನಮಗೆ ಖಂಡಿತವಾಗಲೂ ನಮ್ಮನ್ನು ಎಚ್ಚರಿಸ್ತಾ ಇದೆ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಮರ್ಯಾದೆಗೆಟ್ಟು ನಡಿಬಾರದು ಎಂಬುದಾಗಿ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಆ ನಿಜವಾದ ಪ್ರೀತಿ ನಮ್ಮಲ್ಲಿ ಇರೋದಾದ್ರೆ ನಾವು ಆ ರೀತಿ ನಡೆಯುವುದಿಲ್ಲ. ಮತ್ತೆ ಹೇಳ್ತದೇನೆ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಮತ್ತು ಸಿಟ್ಟುಗೊಳ್ಳುವುದಿಲ್ಲ. ನಮ್ಮಲ್ಲಿ ಕೆಲವು ಸಮಯ ಸಿಟ್ಟಿರುತ್ತೆ, ಕೋಪ ಇರುತ್ತೆ. ಆ ನಿಜವಾದ ಪ್ರೀತಿ ನಮ್ಮಲ್ಲಿ ಇರೋದಾದ್ರೆ ಸಿಟ್ಟು ಸಹ ಬರೋದಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ನೋಡ್ರಿ, ಅಪಕಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ ಎಂಬುದಾಗಿ. ಆ ಪ್ರೀತಿ ನಮ್ಮಲ್ಲಿರೋದಾದ್ರೆ ಅನ್ಯಾಯ ನೋಡಿ ನಾವು ಸಂತೋಷ ಪಡೋದಿಲ್ಲ. ನೋಡ್ರಿ, ಅನ್ಯಾಯವನ್ನು ನಮ್ಮಲ್ಲಿ ಅಂತ ನಿಜವಾದ ಪ್ರೀತಿ ನಾವು ಧರಿಸ್ಕೊಂಡು ಇದ್ದಾಗ ಅನ್ಯಾಯ ಆಗ್ಲತ್ತರ ನಾವು ನೋಡಿ ಸಂತೋಷ ಪಡೋದಿಲ್ಲ. ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡೋದು. ಎಲ್ಲಿ ಜಯ ಇರುತ್ತದೋ
ಅಲ್ಲಿ ಸಂತೋಷ ಪಡುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮತ್ತು ಆ ನಿಜವಾದ ಪ್ರೀತಿ ನಮ್ಮಲ್ಲಿರುವುದಾದರೆ ಇಲ್ಲಿ 7ನೇ ವಚನ ನೋಡ್ತೀವಿ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಎಂಬುದಾಗಿ. ನೋಡಿ, ಆ ನಿಜವಾದ ಪ್ರೀತಿ ನಾವು ಧರಿಸಿಕೊಂಡಾಗ ಇವೆಲ್ಲ ಕಾರ್ಯಗಳು ನಡೀತಾ ಇರ್ತವೆ. ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ ಎಂಬುದಾಗಿ, ಎಲ್ಲವನ್ನು ನಂಬುತ್ತದೆ ಎಂಬುದಾಗಿ, ಎಲ್ಲವನ್ನು ನಿರೀಕ್ಷಿಸುತ್ತದೆ ಎಂಬುದಾಗಿ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಲ್ತ್ಕೊಳ್ತಾ ಇದ್ದೀವಿ. ಹೌದು, ಯೇಸು ಕ್ರಿಸ್ತನು ಎಲ್ಲವನ್ನು ಸಹಿಸಿಕೊಂಡಿದ್ದಾನೆ. ಆತನಿಗೆ ಸಿಲುಬೆ ಹಾಕಲಿಕ್ಕಿಂತ ಮುಂಚೆ ಆತನಿಗೆ ಅನೇಕರು ಆತನ ಮೇಲೆ ಉಗುಳಿದ್ದಾರೆ, ಅದನ್ನು ಸಹಿಸಿಕೊಂಡಿದ್ದಾನೆ. ಮತ್ತು ಆತನನ್ನು ಗುದ್ದಿದ್ದಾರೆ, ಅದನ್ನು ಸಹಿಸಿಕೊಂಡಿದ್ದಾನೆ. ಮತ್ತು ಆತನಿಗೆ 39 ಏಟುಗಳನ್ನು ಸಹ ಹೊಡೆದಿದ್ದಾರೆ, ಅದನ್ನು ಸಹ ಸಹಿಸಿಕೊಂಡಿದ್ದಾನೆ. ಮತ್ತು ಆತನಿಗೆ ಭಾರವಾದ ಸಿಲುಬೆ ಸಹ ಹೊದಿಸಿದರೆ ಅದನ್ನು ಸಹ ಸಹಿಸಿಕೊಂಡಿದ್ದಾನೆ. ಮತ್ತು ಆತನಿಗೆ ಇಬ್ಬರ ಕಳ್ಳರ ಮಧ್ಯದಲ್ಲಿ ಆತನ್ನು ಹೂಣಿದ್ದಾರೆ, ಅಂದ್ರೆ ಆತನ ಸೆರೆ ಮೇಲೆ ಹಾಕಿದ್ದಾರೆ, ಅದನ್ನು ಸಹ ಸಹಿಸಿಕೊಂಡಿದ್ದಾನೆ. ನೋಡ್ರಿ, ಅಂತ ಪ್ರೀತಿ ದೇವರು ನಮ್ಮ ಮೇಲೆ ಇವತ್ತು ತೋರಿಸಿದ್ದಾನೆ. ಅದಕ್ಕಾಗಿ ನಾವು ಸಹಿಸಿಕೊಳ್ಬೇಕು, ನಾವು ಸಹ ಸಹಿಸಿಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಕೊನೆಯದಾಗಿ ನೋಡುವಾಗ ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ನೋಡ್ರಿ, ಪ್ರವಾದನೆಗಳಾದರೂ ಇಲ್ಲದಂತಾಗುವವು, ವಾಣಿಗಳು ನಿಂತು ಹೋಗುವು, ವಿದ್ಯೆಯು ಇಲ್ಲದಂತಾಗುವುದು ಎಂಬುದಾಗಿ. ಆ ನಿಜವಾದ ಪ್ರೀತಿ ಎಂದಿಗೂ ಸಹ ಬಿದ್ದು ಹೋಗುವುದಿಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. 13 ವಚನ ನೋಡುವಾಗ, ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ, ಇವುಗಳಲ್ಲಿ ದೊಡ್ಡದು ಪ್ರೀತಿ ಎಂಬುದಾಗಿ. ಹೌದು ದೇವರ ಮಕ್ಕಳೇ, ದೇವರು ನಮಗೆ ಅದ್ಭುತವಾಗಿ ದೇವರ ವಾಕ್ಯದ ಮೂಲಕ ಎಚ್ಚರಿಸ್ತಾ ಇದ್ದಾನೆ. ನೀವು ಆ ಕ್ರಿಸ್ತನು ಕೊಡುವಂತ ಪ್ರೀತಿಯನ್ನು ನೀವು ಧರಿಸ್ಕೊಡ್ರಿ ಎಂಬುದಾಗಿ. ಹೌದು, ಇವತ್ತು ವಾಕ್ಯ ಕೇಳುವಂತ ದೇವಜನರಿಗೆ ದೇವರ ವಾಕ್ಯ ಎಚ್ಚರಿಸದೆ, ನೀವು ಪ್ರೀತಿಯಲ್ಲಿ ನೀವು ಕ್ರಿಸ್ತನ ಪ್ರೀತಿ ನೀವು ಧರಿಸ್ಕೊಡ್ರಿ ಎಂಬುದಾಗಿ. ಹೌದು, ಇವತ್ತು ಕಲ್ತನಂತ ವಿಷಯಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ನಿಜವಾಗ್ಲೂ ಕರ್ತನು ಕೊಡುವಂತ ವಾಕ್ಯವನ್ನು ನಾವು ಧರಿಸ್ಕೊಳ್ಬೇಕು. ಆತನು ಕೊಡುವಂತ ಸದ್ಗುಣಗಳು, ಆ ಸದ್ಗುಣದಲ್ಲಿರುವಂತ ಅನೇಕ ವಿಷಯಗಳನ್ನು ನಾವು ಧರಿಸ್ಕೊಂಡು ನಾವು ದೇವರ ಮಗನಾಗಿರ್ಬೇಕು. ಮತ್ತು ಎರಡನೇದಾಗಿ ನಾವು ಯೇಸು ಕ್ರಿಸ್ತನನ್ನು ನಾವು ಧರಿಸ್ಕೊಳ್ಬೇಕೆಂಬುದಾಗಿ. ನಾವೊಬ್ಬರಲ್ಲ, ಅಂದ್ರೆ ನಾವು ಇಬ್ಬರಲ್ಲ, ಒಬ್ಬರೇ ಎಂಬುದಾಗಿ. ನಾವು ಕ್ರಿಸ್ತನು ನಾನು ಒಂದೇ ಆಗಿರ್ಬೇಕು, ಆತನ ನಾವು ಧರಿಸ್ಕೊಳ್ಬೇಕು. ನಾವು ಯಾವಾಗ ನಾವು ಒಳ್ಳೊಳ್ಳೆ ಬಟ್ಟೆಯನ್ನು ಧರಿಸ್ಕೊಳ್ತಾ ಇರ್ತೇವೆ. ನಾವು ನಮ್ಮ ಬರ್ತಡೇ ಬಂದಾಗ ನಾವು ಒಳ್ಳೊಳ್ಳೆ ಬಟ್ಟೆಯನ್ನು ಧರಿಸ್ಕೊಂಡು ನಾವು ಸಂತೋಷ ಪಡುವಂತರಾಗಿರ್ತೇವೆ. ಅಥವಾ ಏನಾದ್ರೂ ಮ್ಯಾರೇಜ್ ಬಂದಾಗ ನಾವು ಒಳ್ಳೊಳ್ಳೆ ಬಟ್ಟೆಯನ್ನು ಧರಿಸ್ಕೊಂಡು ನಾವು ಸಂತೋಷ ಪಡುವಂತರಾಗಿದ್ದೇವೆ. ಅಥವಾ ನಾವೆಲ್ಲ ಪ್ರಯಾಣ ಮಾಡುವಾಗ, ಎಲ್ಲಾದ್ರೂ ಹೋಗುವಾಗ ನಾವು ಒಳ್ಳೊಳ್ಳೆ ಬಟ್ಟೆಯನ್ನು ಧರಿಸ್ಕೊಂಡು ನಾವು ಸಂತೋಷ ಪಡ್ತೇವೆ. ಹಾಗೆ ಇವತ್ತು ದೇವರು ಕೊಡುವಂತ ವಾಕ್ಯಗಳನ್ನು ನಾವು ಧರಿಸ್ಕೊಳ್ಬೇಕು. ನಾವು ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ಧರಿಸ್ಕೊಳ್ಬೇಕು. ಕರ್ತನಾಗಿರುವಂತ ಯೇಸು ಕ್ರಿಸ್ತನಿರುವಂತ ಪ್ರೀತಿ ನಾವು ಧರಿಸ್ಕೊಂಡು ನಾವು ಕರ್ತನ ಬರೋಣವರೆಗೂ ಆತನ ಸಾಕ್ಷಿಯಾಗಿ ಆತನ ಬರೋಣ ಎದುರು ನೋಡುತ್ತಾ, ಆತನು ಬಂದಾಗ ನಾವು ಸಹ ಎಲ್ಲವನ್ನು ಧರಿಸಿಕೊಂಡು ನಾವು ಆತನ ಸಂಗಡ ಹೋಗುವಂತರಾಗಿರಬೇಕು. ಹಾಗಾಗಿ ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಿ, ಕೇಳಿರುವಂತ ನಿಮ್ಮೆಲ್ಲರಿಗೂ ಸಹ ದೇವರ ಆಶೀರ್ವಾದ ಮಾಡಿ, ನಾವು ನಿಜವಾಗ್ಲೂ ನಾವು ದೇವರ ವಾಕ್ಯದಲ್ಲಿರುವಂತ ಅನೇಕ ಗುಡಾತನ ತಿಳ್ಕೊಂಡು ನಿಜವಾಗ್ಲೂ ನಾವು ಕ್ರಿಸ್ತನ ಧರಿಸಿಕೊಂಡವರಾಗಿ, ಕ್ರಿಸ್ತನಿರುವಂತ ಪ್ರೀತಿ ಧರಿಸಿಕೊಂಡವರಾಗಿ ಕರ್ತನ ಬರೋಣವರೆಗೂ ನಾವು ಆತನ ಸಾಕ್ಷಿಯಾಗಿ ನಾವು ನಿಲ್ಲಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ.